ಮಂಗಳೂರಿನಲ್ಲಿ ಇವತ್ತು ವಕ್ಫ್ ತಿದ್ದುಪಡಿ ಕಾನೂನು ವಿರುದ್ಧ ಪ್ರತಿಭಟನಾ ಸಮಾವೇಶ ನಡೆಯಿತು. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಯಿತು. ಮಂಗಳೂರು ಹೊರವಲಯದ ಅಡ್ಯಾರ್ ಶಾ ಗಾರ್ಡನ್ನಲ್ಲಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಸಂಯುಕ್ತ ಕಾಸಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮಂಗಳೂರು, ಉಡುಪಿ, ಹಾಸನ, ಚಿಕ್ಕಮಗಳೂರಿನಿಂದ ಮುಸ್ಲಿಮರು ಆಗಮಿಸಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಎಲ್ಲ ಕಡೆಯೂ ಕೂಡ ಹದ್ದಿನ ಕಣ್ಣಿಟ್ಟಿದ್ರು. ಎಲ್ಲರೂ ಕೂಡ ಸೌಮ್ಯವಾಗಿ ಗ್ರೌಂಡಿನತ್ತ ತಲುಪಬೇಕು. ಕಾರಣ ಬೀಚ್ ರೋಡ್ನಿಂದ ಪಡೀಲ್ ತನಕವಿರುವ ಎಲ್ಲ ಹೆದ್ದಾರಿಗಳು ಜಾಮ್ ಆಗಿದೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಸಹೋದರರು ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ವಿಐಪಿ ಗ್ಯಾಲರಿಯಲ್ಲಿ ಪ್ರವೇಶಿಸುವಂತಹ ವಿಐಪಿಗಳು ಅಲ್ಲದೆ, ಪಾಸ್ ಪಡೆದ ವಿಐಪಿಗಳು ಅಲ್ಲದೆ ಯಾರು ಕೂಡ ವಿಐಪಿ ಗೇಟಿನಲ್ಲಿ ನುಗ್ಗಲು ಪ್ರಯತ್ನವನ್ನು ಪಡಬಾರದು. ಆದ್ದರಿಂದ ಎಲ್ಲ ಕಾರ್ಯಕರ್ತರು ತಮ್ಮೊಂದಿಗೆ ಸಹಕರಿಸಬೇಕೆಂದು ವಿನಂತಿಸುತ್ತಾ ಇದ್ದೇವೆ. ಯಾರು ಕೂಡ ಉದ್ರೇಕಕಾರಿ ಘೋಷಣೆ ಕೂಗಬಾರದು ಹಾಗೂ ಘೋಷಣೆ ಕೂಗುವವರೊಂದಿಗೆ ಸಹಕರಿಸಲೂಬಾರದು. ಸಭಿಕರೆಲ್ಲರೂ ತಮ್ಮ ಆಸನದಲ್ಲಿ ಕುಳಿತುಕೊಂಡು ಸಹಕರಿಸಿ, ಅದೇ ರೀತಿಯಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಪೊಲೀಸರ ಹಾಗೂ